ಕರ್ತನಾದ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮಗೆಲ್ಲರಿಗೂ ನನ್ನ ವಂದನೆಗಳು. ಎಫೆಸದವರಿಗೆ 6:12 ಹೇಳಿರುವಂತೆ, ವಿಶ್ವಾಸಿಗಳಾದ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ನಮ್ಮ ಆಧ್ಯಾತ್ಮಿಕ ಯುದ್ಧ ಕ್ರಮದ ವಿಷಯವಾಗಿ ದೇವರ ವಾಕ್ಯದ ಮೂಲಕ ಕಲಿಯೋಣ. ಧರ್ಮೋಪದೇಶ ಕಾಂಡ ಅಧ್ಯಾಯ 20 ದೇವರ ಜನರಾದ ಇಸ್ರೇಲರ ಯುದ್ಧದ ಕೈಪಿಡಿಯಾಗಿದೆ. ಅವರು ಶತ್ರುಗಳ ವಿರುದ್ಧ ಹೋರಾಡುವಾಗ ಯಾಜಕರು ಜನರನ್ನು ಪ್ರೋತ್ಸಾಹಿಸುವ ಜವಾಬ್ದಾರಿಯನ್ನು ಹೊಂದಿದ್ದರು. ಇತರ ದೇಶಗಳಿಗಿಂತ ಭಿನ್ನವಾಗಿ ಯೆಹೋವನ ನಿರ್ದೇಶನದಲ್ಲಿ ಇಸ್ರೇಲ್ ತನ್ನ ಯುದ್ಧದಲ್ಲಿ ವ್ಯತ್ಯಾಸವನ್ನು ತೋರಿಸಬೇಕಾಗಿತ್ತು. ಈ ಭಿನ್ನತೆಯು ಪ್ರೀತಿಯ ದೇವರ ನೆರಳಲ್ಲಿ ಇಸ್ರೇಲ್ ಅನ್ನು ಪವಿತ್ರ ಜನರು ಎಂಬುದಾಗಿ ಪ್ರತಿಬಿಂಬಿಸುತ್ತದೆ. ಧರ್ಮೋಪದೇಶ ಕಾಂಡ ಅಧ್ಯಾಯ 20 ವಚನ 1. ನೀವು ಶತ್ರುಗಳೊಡನೆ ಯುದ್ಧಕ್ಕೆ ಹೊರಟಾಗ ಅವರ ಕಡೆ ಕುದುರೆಗಳೂ ರಥಗಳೂ ನಿಮಗಿಂತ ಹೆಚ್ಚಾದ ಕಾಲ್ಬಲವೂ ಇರುವುದನ್ನು ಕಂಡು ಹೆದರಬಾರದು. ಐಗುಪ್ತ ದೇಶದಿಂದ ನಿಮ್ಮನ್ನು ಬಿಡಿಸಿದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಕಡೆ ಇದ್ದಾನಲ್ಲ. ಮೊದಲನೆಯದು, ನೀವು ಯುದ್ಧಕ್ಕೆ ಹೊರಟಾಗ ದೇವರನ್ನು ನಂಬಿರಿ. ಯುದ್ಧ ಸಮೀಪಿಸಿದಾಗ ಇಸ್ರೇಲ್ ಜನರೊಂದಿಗೆ ಮಾತನಾಡುವ ಮೊದಲ ವ್ಯಕ್ತಿ ಯಾಜಕನು. ಶತ್ರುಗಳ ವಿರುದ್ಧ ಅವರ ಯುದ್ಧಗಳು ಭೂಮಿಯಲ್ಲಿದ್ದರೂ ಸಹ ಇದು ಅವರ ಯುದ್ಧದ ನೈಜ ಸ್ವರೂಪವನ್ನು ತೋರಿಸುತ್ತಿತ್ತು. ಅದೇನೆಂದರೆ, ದೇವರ ಜನರೊಂದಿಗೆ ಹೋರಾಡುವ ಅದೃಶ್ಯ ವೈರಿಗಳ ವಿರುದ್ಧವಾದ ಯುದ್ಧ ಮತ್ತು ಅವರ ಏಕೈಕ ನಿಜವಾದ ಸಹಾಯ ಮತ್ತು ಸಂಪನ್ಮೂಲ ಅವರ ದೇವರು. ಯಾಜಕನಿಗೆ ಪ್ರಥಮ ಸ್ಥಾನ ನೀಡುವ ಮೂಲಕ ದೇವರು ಅವರ ನಿಜವಾದ ಆಧ್ಯಾತ್ಮಿಕ ಸ್ಥಿತಿಯನ್ನು ನೆನಪಿಸಲು ಪರೀಕ್ಷಿಸಲು ಬಯಸಿದನು ಮತ್ತು ಆತನ ಮೇಲೆ ನಂಬಿಕೆಯನ್ನು ಇಡುವುದಕ್ಕೆ ಪ್ರೇರೇಪಿಸಿದನು. ದೇವರ ಜನರಿಗೆ ಯಾಜಕನನ್ನು ನೋಡುವುದು ಮತ್ತು ಕೇಳುವುದು ಅವರು ದೇವರ ಮುಂದೆ ಪಾಪ ಸ್ಥಿತಿಯಲ್ಲಿದ್ದಾರೆಯೇ ಎಂಬುದನ್ನು ಪರೀಕ್ಷಿಸುವ ಪ್ರತಿಬಿಂಬಿಸುವ ಒಂದು ಉತ್ತಮ ಸಂದರ್ಭವಾಗಿದೆ. ನಂತರ ಯಾಜಕನು ಜನರಿಗೆ ವಿಶೇಷ ಸಂದೇಶವನ್ನು ಹೇಳಬೇಕೆಂದು ದೇವರು ಬಯಸಿದನು. ಪ್ರತಿ ಯುದ್ಧಕ್ಕೂ ಇದೇ ಸಂದೇಶವಾಗಿತ್ತು, ದೇವರಲ್ಲಿ ಅವರ ನಂಬಿಕೆಯನ್ನು ದೃಢಪಡಿಸುವುದಕ್ಕಾಗಿ. ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯ ವಚನ 3-4. ಇಸ್ರೇಲರೇ ಕೇಳಿರಿ, ನೀವು ಈಗ ಶತ್ರುಗಳೊಡನೆ ಯುದ್ಧ ಮಾಡುವ ಕಾಲ ಸಮೀಪಿಸಿತಷ್ಟೇ. ನೀವು ಎದೆಗೆಡಬಾರದು, ದಿಗಿಲು ಪಡಬಾರದು, ನಡುಗಬಾರದು, ಶತ್ರುಗಳಿಗೆ ಭಯಪಡಬಾರದು. ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳೊಡನೆ ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಜಯವನ್ನು ಉಂಟು ಮಾಡುವನು. ನಾವು ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವಾಗ ನಮ್ಮ ಸ್ವರ್ಗೀಯ ತಂದೆ ನಮ್ಮನ್ನು ಇದೇ ರೀತಿಯಲ್ಲಿ ಪ್ರೋತ್ಸಾಹಿಸುತ್ತಾರೆ. ಯುದ್ಧದ ಫಲಿತಾಂಶಕ್ಕಾಗಿ ನಾವು ಆತನನ್ನು ಸಂಪೂರ್ಣವಾಗಿ ನಂಬಬೇಕೆಂದು ಆತನು ಬಯಸುತ್ತಾನೆ. ಕೆಲವೇಳೆ ಅದು ಕತ್ತಲೆ ಆಗಿ ಕಾಣಿಸಿದರೂ ಸಹ ನಾವು ನಿರುತ್ಸಾಹಗೊಂಡಾಗ ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳೋಣ. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ? ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿದ್ದಾನೆ. ರೋಮಾಪುರದವರಿಗೆ 8:32-33. ಕ್ರಿಸ್ತನಲ್ಲಿ ವಿಜಯೋತ್ಸವದಲ್ಲಿ ದೇವರು ನಮ್ಮನ್ನು ಮುನ್ನಡೆಸಲು ಸಾಧ್ಯವಿಲ್ಲದ ಯಾವುದೇ ಯುದ್ಧಗಳಿಲ್ಲ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯ ಉತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು. 2 ಕೊರಿಂಥದವರಿಗೆ 2:14. ನಾವು ಧೈರ್ಯವನ್ನು ತೆಗೆದುಕೊಳ್ಳೋಣ, ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ಮುಂದುವರಿಯೋಣ. ವಿಜಯದ ಕೂಗು ಶೀಘ್ರದಲ್ಲೇ ಕೇಳಿಸುತ್ತದೆ. ಎರಡನೆಯದಾಗಿ, ನೀವು ಯುದ್ಧಕ್ಕೆ ಹೊರಟಾಗ ಪ್ರತಿ ಭಾರ ತೂಕವನ್ನು ಬದಿಗಿರಿಸಿರಿ. ಯಾಜಕನು ದೇವರ ಸಂದೇಶವನ್ನು ಜನರಿಗೆ ತಿಳಿಸಿದ ನಂತರ ಯುದ್ಧಕ್ಕಾಗಿ ಉಳಿದುಕೊಂಡಿರುವವರು ಅದಕ್ಕೆ ಸಿದ್ಧರಾಗಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಲು ಅಧಿಕಾರಿಗಳು 4 ಪ್ರಶ್ನೆಗಳನ್ನು ಕೇಳಬೇಕಾಗಿತ್ತು. ಯಾವನಾದರೂ ಹೊಸ ಮನೆಯನ್ನು ಕಟ್ಟಿಸಿಕೊಂಡು ಇನ್ನೂ ಗೃಹ ಪ್ರವೇಶ ಮಾಡದಿದ್ದರೆ, ಯಾವನಾದರೂ ದ್ರಾಕ್ಷೆ ತೋಟವನ್ನು ಮಾಡಿ ಅದರ ಹಣ್ಣುಗಳನ್ನು ಇನ್ನೂ ಅನುಭೋಗಿಸದಿದ್ದರೆ,
ಯಾವನಾದರೂ ತಾನು ಮದುವೆ ಮಾಡಿಕೊಂಡ ಹೆಣ್ಣನ್ನು ಇನ್ನೂ ಸೇರಿಸಿಕೊಳ್ಳದಿದ್ದರೆ, ಯಾವನಾದರೂ ಧೈರ್ಯ ಕಡಿಮೆಯಾಗಿ ಅಂಜಿಕೊಂಡರೆ ಇವರೆಲ್ಲರೂ ಮನೆಗೆ ಹೋಗಲಿ. ನಾವು ಭೂಮಿಯ ವಸ್ತುಗಳೊಂದಿಗೆ ಲೌಕಿಕ ಕಾರ್ಯಗಳಲ್ಲಿ ಆಕ್ರಮಿಸಿಕೊಂಡಿದ್ದರೆ ಕ್ರಿಸ್ತನಲ್ಲಿರುವ ನಮ್ಮ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಹೊಂದಲಾಗಲಿ, ಆನಂದಿಸಲಾಗಲಿ, ಆಕಾಶ ಮಂಡಲದಲ್ಲಿ ಇರುವ ದುರಾತ್ಮಗಳೊಂದಿಗಿನ ಹೋರಾಟದಲ್ಲಿ ಮುಂದುವರಿಯುವುದಾಗಲಿ ಅದು ಅಸಾಧ್ಯವಾಗಿರುತ್ತದೆ. ಅವು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಅಡ್ಡಿಯಾಗುತ್ತವೆ. ನಾವು ಕರ್ತನ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಬಯಸಿದರೆ ನಾವು ಮೊದಲು ಕ್ರಿಸ್ತನಲ್ಲಿ ನಮ್ಮ ಆಶೀರ್ವಾದವನ್ನು ಆನಂದಿಸಬೇಕೆಂದು ನಮ್ಮ ಸ್ವರ್ಗೀಯ ತಂದೆ ಬಯಸುತ್ತಾರೆ. ಇಲ್ಲದಿದ್ದರೆ ನಾವು ಕ್ರಿಸ್ತನಲ್ಲಿ ದೃಢವಾಗಿರದ ಯಾವುದೇ ವಿಷಯದಲ್ಲಿ ಆಧ್ಯಾತ್ಮಿಕ ವೈರಿಗಳು ಬಂದು ನಮ್ಮ ಹೃದಯವನ್ನು ಮಂಕಾಗಿಸಬಹುದು. ನಮ್ಮ ಆಧ್ಯಾತ್ಮಿಕ ಯುದ್ಧದಲ್ಲಿ ವಿಜಯಶಾಲಿಯಾಗಲು ನಾವು ಮುಂದೆ ಹೋಗುವನ್ನು ತಡೆಯುವ, ಅಭ್ಯಂತರಪಡಿಸುವ ಪ್ರತಿಯೊಂದು ಭಾರವನ್ನು, ತೂಕವನ್ನು ಮತ್ತು ಭಯವನ್ನು ಬದಿಗಿಡಬೇಕು. ದೇವರು ನಮಗೆ ಕೊಟ್ಟಿರುವ ಆತ್ಮನು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. 2 ತಿಮೋಥೆಯನಿಗೆ 1:7. ಮೂರನೆಯದಾಗಿ, ನೀವು ಯುದ್ಧಕ್ಕೆ ಹೊರಟಾಗ ಕರ್ತನಾದ ಯೇಸುವಿನ ಕಡೆಗೆ ನೋಡಿರಿ, ದೃಷ್ಟಿಸಿರಿ. ಇಸ್ರೇಲ್ ಯುದ್ಧದ ಅಂಚಿನಲ್ಲಿದ್ದಾಗ ಯಾಜಕನು ದೇವರ ಸಂದೇಶವನ್ನು ಜನರಿಗೆ ತಿಳಿಸಿದ ನಂತರ ಯುದ್ಧಕ್ಕಾಗಿ ಉಳಿದುಕೊಂಡವರು ಅದಕ್ಕೆ ಸಿದ್ಧರಾಗಿದ್ದಾರೆ ಎಂದು ಅಧಿಕಾರಿಗಳು ಖಚಿತಪಡಿಸಿಕೊಂಡ ನಂತರ ಕೊನೆಯ ಆದರೆ ಬಹಳ ಮುಖ್ಯವಾದ ಕ್ರಮ ತೆಗೆದುಕೊಳ್ಳಬೇಕಾಗಿತ್ತು. ಜನರನ್ನು ಮುನ್ನಡೆಸಲು ಸೈನ್ಯಕ್ಕೆ ನಾಯಕರನ್ನು ನೇಮಿಸಬೇಕಾಗಿತ್ತು. 9ನೇ ವಚನ, ಸೈನ್ಯಾಧಿಪತಿಗಳು ಭಟರಿಗೆ ಈ ರೀತಿಯಾಗಿ ಹೇಳಿದ ನಂತರ ದಂಡಿನವರ ಮೇಲೆ ನಾಯಕರನ್ನು ನೇಮಿಸಬೇಕು. ನಾಯಕರ ಈ ಸ್ಥಾಪನೆಯು ನಮ್ಮ ರಕ್ಷಣಾಕರ್ತನ ಬಗ್ಗೆ ಯೋಚಿಸುವಂತೆ ಮಾಡುತ್ತದೆ. ನಮ್ಮ ಕರ್ತನಾದ ಯೇಸು ನಮ್ಮ ಪರೀಕ್ಷೆಗಳು ಮತ್ತು ಆಧ್ಯಾತ್ಮಿಕ ಯುದ್ಧಗಳಿಗಾಗಿ ನಮ್ಮನ್ನು ಮುನ್ನಡೆಸಲು ನಮಗೂ ನಾಯಕನಿದ್ದಾನೆ. ಹಾಗೂ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಅಷ್ಟೇ ಅಲ್ಲ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವು. ಆತನ ಮೇಲೆ ದೃಷ್ಟಿಯಿಟ್ಟು ನಾವು ಮುನ್ನಡೆಯುತ್ತಾ ಹೋರಾಡಬೇಕು. ಹಾಗಿದ್ದಾಗ ಮಾತ್ರ ನಾವು ಕೂಡ ಯೇಸುವಿನ ಮೇಲೆ ಸ್ಥಿರವಾಗಿ ದೃಷ್ಟಿಸಲು ಬೇರೆಯವರಿಗೆ ಸಹಾಯ ಮಾಡಬಹುದು. ನಮ್ಮ ನಾಯಕ ಕರ್ತನಾದ ಯೇಸುವಿನ ಮೇಲೆ ನಾವು ದೃಷ್ಟಿ ಇಡೋಣ. ಆಧ್ಯಾತ್ಮಿಕ ಯುದ್ಧಗಳಲ್ಲಿ ಹೆಣಗಾಡುತ್ತಿರುವ ಮತ್ತು ಏನು ಮಾಡಬೇಕೆಂದು ತಿಳಿದಿಲ್ಲದ ವಿಶ್ವಾಸಿಗಳು ಯಾರಾದರೂ ನಿಮಗೆ ತಿಳಿದಿದೆಯೇ? ಅವರು ಯಾರನ್ನು ದೃಷ್ಟಿಸಬೇಕು ಎಂದು ಅವರಿಗೆ ತಿಳಿದಿದೆಯೇ ಇಲ್ಲವೇ ಎಂದು ಖಚಿತಪಡಿಸಿಕೊಳ್ಳಿರಿ. ಆಲೋಚನೆಗಳು ಮತ್ತು ಸಲಹೆಗಳೊಂದಿಗೆ ನಾವು ಆಗಾಗ್ಗೆ ಶೀಘ್ರವಾಗಿ ಬರುತ್ತೇವೆ. ಅದು ಒಳ್ಳೆಯದು ಇರಬಹುದು, ಆದರೆ ಜನರಿಗೆ ಯಾವಾಗಲೂ ಸಲಹೆ ಮಾತ್ರ ಅಗತ್ಯವಿಲ್ಲ. ಕೆಲವು ಬಾರಿ ಅವರಿಗೆ ನಿಜವಾಗಿಯೂ ಬೇಕಾಗಿರುವುದು ಹಿಡಿದಿಡಲು ಒಂದು ಕೈ, ಕೇಳಲು ಕಿವಿ ಮತ್ತು ಅವರನ್ನು ಅರ್ಥ ಮಾಡಿಕೊಳ್ಳುವ ಹೃದಯ. ನಮ್ಮ ಜೀವನದಲ್ಲಿ ಸಹಾಯ ಮತ್ತು ನಿರ್ದೇಶನಕ್ಕಾಗಿ ನಾವು ಜನರನ್ನು ನೋಡುವಾಗ ಯಾವಾಗಲೂ ಅನಿಶ್ಚಿತತೆ ಇರುತ್ತದೆ. ದೇವರು ನಮಗೆ ಸಹಾಯ ಮಾಡಲು ಇತರರನ್ನು ಹೆಚ್ಚಾಗಿ ಬಳಸುತ್ತಾನೆ, ಹೌದು. ಆದರೆ ನಾವು ನಂಬಿಕೆಯ ಹಾದಿಯಲ್ಲಿ ಸಾಗುತ್ತಿರುವಾಗ ನಾವು ಕರ್ತನಾದ ಯೇಸುವನ್ನು ದೃಷ್ಟಿಸಲು ಕಲಿಯಲೇಬೇಕು. ಅತ್ಯಂತ ಮುಖ್ಯವಾದ ವಿಷಯವೆಂದರೆ ವಿಶ್ವಾಸಿಯು ಎಲ್ಲಿ ದೃಷ್ಟಿಸಬೇಕೆಂದು ತಿಳಿದಿರುವುದನ್ನು ಖಚಿತಪಡಿಸಿಕೊಳ್ಳುವುದು. ನಾವು ಎಲ್ಲವನ್ನು ಕರ್ತನಿಂದ ಸ್ವೀಕರಿಸುತ್ತೇವೆ. ವಿಶ್ವಾಸಿಗಳಾದ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ನಮ್ಮ ಆಧ್ಯಾತ್ಮಿಕ ಯುದ್ಧ ಕ್ರಮ: ಮೊದಲನೆಯದು, ನೀವು ಯುದ್ಧಕ್ಕೆ ಹೊರಟಾಗ ದೇವರನ್ನು ನಂಬಿರಿ. ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳೊಡನೆ ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಜಯವನ್ನು ಉಂಟು ಮಾಡುವನು. ಎರಡನೆಯದಾಗಿ, ನೀವು ಯುದ್ಧಕ್ಕೆ ಹೊರಟಾಗ ಪ್ರತಿ ಭಾರ, ತೂಕವನ್ನು ಬದಿಗಿರಿಸಿರಿ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ. ಮೂರನೆಯದಾಗಿ, ನೀವು ಯುದ್ಧಕ್ಕೆ ಹೊರಟಾಗ ಕರ್ತನಾದ ಯೇಸುವಿನ ಕಡೆಗೆ ದೃಷ್ಟಿಸಿರಿ.
ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಾವು ಮುನ್ನಡೆಯುತ್ತಾ ಹೋರಾಡಬೇಕು. ನಮ್ಮ ದೇವರಾದ ಯೆಹೋವನು ನಮ್ಮ ಕಡೆ ಇದ್ದಾನಲ್ಲವೇ? Fight the good fight.